ಹಾಯ್ ಎಲ್ಲರಿಗೂ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಮ್ಯಾಂಗೋ ಕುಲ್ಫಿ ಮಾಡ್ತಾಯಿದ್ದೀನಿ. ಈ ಕುಲ್ಫಿ ರೆಸಿಪಿ ನೋಡ್ಕೊಂಡು ಬರೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲಲ್ಲಿ ಯಾರೆಲ್ಲ ಹೊಸಬ್ರಿದ್ದೀರಾ ಅವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮಗೆ ಬರುತ್ತೆ ಫ್ರೆಂಡ್ಸ್. ಬನ್ನಿ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಮ್ಯಾಂಗೋ ಕುಲ್ಫಿಗೆ ಏನೇನು ಬೇಕೋ ಆ ಇಂಗ್ರೀಡಿಯೆಂಟ್ಸ್ನೆಲ್ಲ ಇಟ್ಕೊಂಡಿದ್ದೀನಿ. ಬನ್ನಿ ಒಂದೊಂದಾಗಿ ನೋಡ್ಕೊಂಡು ಬರೋಣ. ಇಲ್ಲಿ ಸ್ವಲ್ಪ ಪಿಸ್ತಾ ಮತ್ತು ಬಾದಾಮಿನ ನಾನು ಚಾಪ್ ಮಾಡಿ ತೊಗೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಏಲಕ್ಕಿ ಇದೆ. ಆಮೇಲೆ ಸಕ್ಕರೆ ಪುಡಿ ಇದು 1 ಬಟ್ಲಷ್ಟು ತೊಗೊಂಡಿದ್ದೀನಿ. ನೀವು ಹಾಗೆ ಸಕ್ಕರೆ ಕೂಡ ತೊಗೋಬೋದು. 3 ಮಾವಿನ ಹಣ್ಣನ್ನ ಕ್ಲೀನಾಗಿ ತೊಳೆದು ಒರೆಸಿಟ್ಕೊಂಡಿದ್ದೀನಿ. 1 ಗ್ಲಾಸು ಹಾಲು, ಆಮೇಲೆ 4 ಟೀ ಸ್ಪೂನಷ್ಟು ಹಾಲಿನ ಪುಡಿ. ನಮಗೆ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗಿರುವಂಥದ್ದು. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರನ ಇಟ್ಕೊಂಡಿದ್ದೀನಿ. ಇದರಲ್ಲಿ ನಾವು ಹಾಲನ್ನ ಬಿಸಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಹಾಲು ಬಿಸಿ ಆಗಲಿ. ಹಾಲು ಬಿಸಿ ಆಗೋವರೆಗೂ ನಾನಿಲ್ಲಿ ಮಿಲ್ಕ್ ಪೌಡ್ರ್ ಏನು 4 ಟೀ ಸ್ಪೂನ್ ತೊಗೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡಿಕೊಂಡು ಒಂದು ಪ್ಯೂರಿ ಥರ ರೆಡಿ ಮಾಡ್ಕೊತೀನಿ. ಯಾಕಂದರೆ ಡೈರೆಕ್ಟಾಗಿ ಹಾಲಿನ ಪುಡಿನ ನಾವು ಹಾಲು ಒಳಗಡೆ ಹಾಕಿದ ತಕ್ಷಣ ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ. ಈ ಥರ ನೀವು ಮಾಡಿಕೊಂಡ್ರೆ ಲಮ್ಸ್ ಫ್ರೀ ಇರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನೋಡಿ ಇವಾಗ ಇದನ್ನು ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ 1 ಟೀ ಸ್ಪೂನಷ್ಟು ನಾನು ಕಸ್ಟರ್ಡ್ ಪೌಡ್ರನ್ನ ಹಾಕೋತಾ ಇದ್ದೀನಿ. ಇದು ವೆನೆಲ್ಲಾ ಕಸ್ಟರ್ಡ್ ಪೌಡ್ರದ್ದು, ವೆನೆಲ್ಲಾ ಫ್ಲೇವರ್ದು. ಒಂದು ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶ. ಇಲ್ಲ ಅನ್ನೋರು ಸ್ಕಿಪ್ ಕೂಡ ಮಾಡ್ಬೋದು. ನೋಡಿ, ಇದನ್ನು ಕೂಡ ಆ ಮಿಲ್ಕ್ ಪೌಡ್ರಲ್ಲೇ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಪ್ರೇಟಾಗಿ ಏನು ಮಿಕ್ಸ್ ಮಾಡ್ಕೊತಾ ಇಲ್ಲ. ಇದನ್ನು ಕೂಡ ಲಮ್ಸ್ ಫ್ರೀ ಆಗೋ ಥರ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಕಡೆ ಹಾಲು ಆಲ್ಮೋಸ್ಟ್ ಉಕ್ಕು ಬಂದಿದೆ. ನಾನು ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ಈ ಟೈಮಲ್ಲಿ ನಾನು ಶುಗರ್ ಪೌಡ್ರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಹಾಗೆ ಸಕ್ಕರೆ ಕೂಡ ಯೂಸ್ ಮಾಡ್ಕೋಬಹುದು. ನನ್ನ ಹತ್ರ ಶುಗರ್ ಪೌಡ್ರ್ ಇತ್ತಲ್ಲ ಅಂದ್ಬಿಟ್ಟು ನಾನು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, 1 ಬಟ್ಲಷ್ಟಿದೆ. ಸ್ವೀಟ್ನೆಸ್ಸು ನೀವು ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ಯಾಕಂದರೆ ಒಂದೊಂದು ಸಲ ಮಾವಿನ ಹಣ್ಣು ಸ್ವೀಟ್ ಇರುತ್ತೆ, ಒಂದೊಂದು ಸಲ ಸ್ವಲ್ಪ ಹುಳಿ ಇರುತ್ತೆ. ನೋಡ್ಕೊಂಡು ನೀವು ಯಾವ ಥರ ಬೇಕು, ಯಾವ ರೀತಿ ಮಾವಿನ ಹಣ್ಣಿದೆ ಅದ್ರ ತಕ್ಕಂಗೆ ನೋಡಿಕೊಂಡು ರುಚಿ ತಗೊಳ್ಳಿ. ಇವಾಗ ಹಾಲಿನ ಪುಡಿ ಮತ್ತು ಕಸ್ಟರ್ಡ್ ಪೌಡರ್ ಏನು ನಾನು ಪ್ಯೂರಿ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕೋತಾ ಇದ್ದೀನಿ. ಹಾಕೊಳ್ಳುವಾಗ ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಗ್ಯಾಸ್ ಹೈ ಫ್ಲೇಮಲ್ಲಿ ಇದ್ದರೆ ನೀವು ಹಾಕಿದ ತಕ್ಷಣ ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನೋಡಿ, ಇವಾಗ ಹಾಕಿದ ತಕ್ಷಣ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಗ್ಯಾಸ್ ಸಿಮ್ಮಲ್ಲೇ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಇದನ್ನು ಒಂದು ತಿಕ್ನೆಸ್ ಬರಬೇಕು, ನಮಗೆ ಒಂದು ರಬಡಿ ಥರ ತಿಕ್ನೆಸ್ ಬರಬೇಕು, ಅಲ್ಲಿವರೆಗೂ ಕುದಿಸ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಚಾಪ್ಡು ಪಿಸ್ತಾ ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ, ಮುಂದೆ ನಮಗೆ ಗಾರ್ನಿಷಿಂಗ್ಗೆ ಬೇಕು ಅಂತ. ಬಾದಾಮಿ ಕೂಡ ಅಷ್ಟೇ, ಅದನ್ನು ಕೂಡ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ. ಇವಾಗೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಸಿಂಪಲ್ ಆಗಿರುವಂಥ ರೆಸಿಪಿ ಫ್ರೆಂಡ್ಸ್ ಇದು. ನಿಜವಾಗ್ಲೂ ಹೇಳ್ತೀನಿ, ಒಂದು ಸರ್ತಿ ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ. ಎಲ್ಲರಿಗೂ ಇಷ್ಟ ಆಗುತ್ತೆ ಮನೆಯಲ್ಲಿ. ಆದರೆ ಮಕ್ಕಳಂತೂ ಇನ್ನೂ ತುಂಬಾ ಖುಷಿ ಪಡ್ತಾರೆ. ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಮಾಡಿಕೊಡಿ ಅವರಿಗೆ. ಹೊರಗಡೆ ಇದ್ದಾಗ ಐಸ್ ಕ್ರೀಮಲ್ಲಿ ಏನೇನು ಹಾಕಿರ್ತಾರೋ ಗೊತ್ತಿರಲ್ಲ. ಈ ಥರ ಮನೇಲಿ ಮಾಡಿಕೊಡಿ, ಅವರು ಕೂಡ ಖುಷಿ ಪಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿ. ಇವಾಗ ನೋಡಿ, ನೀಟಾಗಿ ನಾವು ಕುದಿಸ್ಕೋಬೇಕಾಗುತ್ತೆ. ಇದನ್ನು ಗಟ್ಟಿ ಆಗಬೇಕು. ಕನ್ಸಿಸ್ಟೆನ್ಸಿ ಇದ್ರದ್ದು ಇನ್ನೂ ತುಂಬ ತೆಳ್ಳಗಿದೆ, ಇನ್ನೂ ಗಟ್ಟಿ ಆಗಬೇಕು. ಕೆಲವು ಬೇಸಿಕ್ ಥಿಂಗ್ಸಿಂದ ಮಾಡ್ಕೊಳ್ಳುವಂಥ ರೆಸಿಪಿ ಫ್ರೆಂಡ್ಸ್ ಇದು. ತುಂಬಾ ಬೇಗನೆ ಆಗುವಂಥದ್ದು. ಆಮೇಲೆ ಇವಾಗ ಮಾವಿನಕಾಯಿ ಸೀಸನ್ ಬೇರೆ ಇದೆ. ಒಂದು ಸರ್ತಿ ಮಾವಿನಕಾಯಿ ಸೀಸನ್ ಮುಗಿದ್ರೆ ಇಡೀ ವರ್ಷ ಕಾಯಬೇಕಾಗುತ್ತೆ. ಮಾವಿನಕಾಯಿ ಸೀಸನ್ ಮುಗಿಯೋದ್ರಲ್ಲಿ ಒಂದು ಸರ್ತಿ ಮಕ್ಕಳಿಗೆ ಈ ಥರ ಮಾಡಿಕೊಡಿ, ತುಂಬಾ ಇಷ್ಟಪಡ್ತಾರೆ ನಿಜವಾಗ್ಲೂ ಫ್ರೆಂಡ್ಸ್. ಆಮೇಲೆ ಬೇಗನೆ ಒಂದು 10 ನಿಮಿಷದಲ್ಲೇ ರೆಡಿ ಮಾಡ್ಕೋಬೋದು ನೀವು ಐಸ್ ಕ್ರೀಮ್ನ. ನೋಡಿ, ಕಲರ್ ಚೇಂಜ್ ಆಗಿದೆ, ಇವಾಗ ನೋಡ್ತಾ ಇರ್ಬೋದು ನೀವು. ಕನ್ಸಿಸ್ಟೆನ್ಸಿ ಕೂಡ ತಿಕ್ಕಾಗಿದೆ. ಇನ್ನೊಂದು 2 ನಿಮಿಷ ಕುದಿಸ್ಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಬಿಡಿ. ಇದಕ್ಕಿಂತ ಜಾಸ್ತಿ ತಿಕ್ನೆಸ್ ನೀವು ಮಾಡ್ಕೊಳ್ಳೋಕೆ ಹೋಗ್ಬಿಟ್ರೆ ಗಟ್ಟಿ ಆಗಿಬಿಡುತ್ತೆ ಆಮೇಲೆ. ನೋಡಿ, ಇವಾಗ ಗ್ಯಾಸ್ನ ಆಫ್ ಮಾಡಿಕೊಂಡು ಒಂದು 2 ನಿಮಿಷ ನಾನು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ಬೋದು, ಕ್ರೀಮಿ ಟೆಕ್ಸ್ಚರ್ ಬಂದಿದೆ. ನೋಡಿ, ಸ್ಪೂನಿಂದ ಎತ್ತಿ ಹಿಂಗೆ ಹಾಕಿದ್ರೆ ಕ್ರೀಮಿ ಟೆಕ್ಸ್ಚರ್ ನಿಮಗೆ ಕಾಣಿಸ್ತಾ ಇರ್ಬೋದು. ಇವಾಗ ಇದನ್ನು ಬಿಟ್ಬಿಡೋಣ, ತಣ್ಣಗಾಗಲಿ. ಪೂರ್ತಿಯಾಗಿ ತಣ್ಣಗಾಗಬೇಕು ಫ್ರೆಂಡ್ಸ್. ರೂಮ್ ಟೆಂಪ್ರೇಚರ್ಗೆ ಬರಬೇಕು ಇದು. ಅಲ್ಲಿವರೆಗೂ ಬಿಟ್ಬಿಡೋಣ. ಅದು ತಣ್ಣಗಾಗಲಿ. ಆ ಕಡೆ ಮಿಕ್ಸರು, ಈ ಕಡೆ ಮಾವಿನಕಾಯಿ ನಾನು ತೊಳೆದು ತೊಗೊಂಡಿದ್ನಲ್ಲ. ಇವಾಗ ನೋಡಿ, ಮೇಲೆ ಬ್ಲ್ಯಾಕ್ ಕಲರ್ ಕಡ್ಡಿ ಥರ ಇರುತ್ತಲ್ಲ ಅದನ್ನು ಕೂಡ ತೆಗೆದಿದ್ದೀನಿ. ಇವಾಗ ಮೇಲೆಯಿಂದ ನಾನು ಸ್ವಲ್ಪ ಕಟ್ ಮಾಡ್ಕೋತಾ ಇದ್ದೀನಿ ಈ ಥರ. ನೋಡಿ, ಮೇಲೆ ಪೋರ್ಷನ್ ನಾನು ಈ ಥರ ಕಟ್ ಮಾಡಿ ತೆಗೆದಿದ್ದೀನಿ. ಇಲ್ಲಿ ಸ್ವಲ್ಪ ಟ್ರಿಕ್ಕಿ ಕೆಲಸ ಫ್ರೆಂಡ್ಸ್. ಏನಂದರೆ ನಾವು ಮ್ಯಾಂಗೋ ಒಳಗಡೆ ಇರೋದು ಬೀಜ ಇರುತ್ತಲ್ಲ, ಗೊಟ್ಟು ಅಂತೀವಲ್ಲ, ಆ ಗೊಟ್ಟನ್ನ ತೆಗೆಯೋದೇ ಸ್ವಲ್ಪ ಇಲ್ಲಿ ಟ್ರಿಕ್ಕಿ ಕೆಲಸ. ಯಾಕಂದರೆ ಮ್ಯಾಂಗೋ ನಾವು ಚಾಕು ಹಾಕಿ ಈ ಥರ ಒಳಗಡೆಯಿಂದ ಗೊಟ್ಟು ತೆಗಿತೀವಲ್ಲ, ಆವಾಗ ಸ್ವಲ್ಪ ಮ್ಯಾಂಗೋ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ನಾವು ಒಳಗಡೆ ಲಿಕ್ವಿಡ್ ಹಾಕಿದಾಗ ಆಚೆ ಬಂದುಬಿಡುತ್ತೆ ಒಂದೊಂದು ಸಲ ಚಾಕು ಚುಚ್ಕೊಂಡು. ಅದಕ್ಕೆ ಚಾಕು ಮಾತ್ರ ಮ್ಯಾಂಗೋ ಚುಚ್ಕೋಬಾರ್ದು, ನಿಧಾನಕ್ಕೆ ನೋಡಿಕೊಂಡು ಅದ್ರ ಒಳಗಡೆ ಇರೋ ಗೊಟ್ಟನ್ನ ತೆಗಿಬೇಕಾಗುತ್ತೆ. ನೋಡಿ, 3 ಮ್ಯಾಂಗೋನು ಈ ಥರ ಗೊಟ್ಟನ್ನ ನಾನು ತೆಗೆದಿದ್ದೀನಿ. ನೋಡಿ, ಈ ಥರ ಒಳಗಡೆ ಮ್ಯಾಂಗೋ ಇದೆ, ಫಿಲ್ಲಿಂಗಿನ್ನ ನೋಡಿ ಮ್ಯಾಂಗೋದೆಲ್ಲ ಇದೆ. ನಾನು ಬರೀ ಗೊಟ್ಟು ಮಾತ್ರ ತೆಗೆದಿದ್ದೀನಿ. ಸ್ವಲ್ಪ ತೆಗಿಯೋದು ಇದು ಟ್ರಿಕ್ಕಿನೇ. ನಿಧಾನಕ್ಕೆ ತೆಗೀರಿ. ಜೋರಾಗಿ ಎಳೆಯೋಕ್ಕೆ ಹೋದರೆ ಮ್ಯಾಂಗೋನೇ ಹರಿದೋಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಬೀಜನೂ ಎತ್ತಿಟ್ಕೊಂಡಿದ್ದೀನಿ. ಅದ್ರದ್ದು ಅವಶ್ಯಕತೆ ನಮಗೆ ಇಲ್ಲ. ಇವಾಗ
ಇವಕ್ಕೆಲ್ಲ ಒಂದೊಂದು ಬಟ್ಲಲ್ಲಿ ನಾನು ಎತ್ತಿಟ್ಕೊಂಡಿದ್ದೀನಿ ನೋಡಿ. ಫಿಲ್ಲಿಂಗ್ ಕೂಡ ತಣ್ಣಗಾಗಿದೆ, ರೂಮ್ ಟೆಂಪ್ರೇಚರ್ ಬರಬೇಕು, ಅಷ್ಟಾದರೆ ಸಾಕು. ಇವಾಗ ಫಿಲ್ಲಿಂಗ್ನ ನಾವು ಈ ಮಾವಿನಕಾಯಿಗೆ ನಾವು ಹಾಕ್ಕೊಳ್ಳೋಣ. ನಿಧಾನಕ್ಕೆ ಹಾಕ್ಕೊಳ್ಳಿ ಫ್ರೆಂಡ್ಸ್, ಫುಲ್ ಹಾಕ್ಕೊಳ್ಳಿ. ಎಷ್ಟು ಅದ್ರೊಳಗಡೆ ಹಿಡಿಯುತ್ತೋ ಅಷ್ಟು ಹಾಕ್ಕೊಳ್ಳಿ, ಆವಾಗಲೇ ಅದು ಚೆನ್ನಾಗಿರುತ್ತೆ. ಇಲ್ಲಾಂದರೆ ಫಿಲ್ಲಿಂಗ್ನ ನೀವು ಅರ್ಧ ಹಾಕೊಂಡ್ಬಿಟ್ರೆ ಚೆನ್ನಾಗಿರಲ್ಲ. ನೋಡಿ ಈ ಥರ ಫುಲ್ ಫಿಲ್ಲಿಂಗ್ನ ನಾನು ಹಾಕ್ಕೊಂಡಿದ್ದೀನಿ. ಅದರೊಳಗಡೆ ಎಷ್ಟು ಹಿಡಿಯುತ್ತೋ ಅಷ್ಟು ನಾನು ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ನಿಜವಾಗ್ಲೂ ಟ್ರೈ ಮಾಡಿ ನೋಡಿ ನೀವು, ತುಂಬಾ ಟೇಸ್ಟಿಯಾಗಿರುತ್ತೆ. ಯಾಕೋ ಈ ಬಟ್ಲಲ್ಲಿ ಕಂಫರ್ಟೇಬಲ್ ಆಗ್ತಾಯಿಲ್ಲ, ನಾನು ಆಮೇಲೆ ಚೇಂಜ್ ಮಾಡಿಕೊಂಡು ಚಿಕ್ಕ ಗ್ಲಾಸಲ್ಲಿ ಇಟ್ಕೊತೀನಿ. ನೋಡಿ ಎಲ್ಲನೂ ಫಿಲ್ಲಿಂಗ್ ಹಾಕ್ಕೊಂಡಿದ್ದಾಯಿತು. ನೋಡಿ ನಾನು ಬಟ್ಲಲ್ಲಿ ಸರಿಯಾಗಿ ಕೂತ್ಕೋತಾ ಇರಲಿ. ಈ ಥರ ಟೀ ಕುಡಿಯೋ ಚಿಕ್ಕ ಚಿಕ್ಕ ಗ್ಲಾಸ್ ಇತ್ತು ನನ್ನ ಹತ್ರ, ಅದ್ರ ಮೇಲೆ ಇಟ್ಕೊಂಡಿದ್ದೀನಿ. ಪರ್ಫೆಕ್ಟಾಗಿ ಕೂತ್ಕೊಂಡಿದೆ. ಇವಾಗ ಇದನ್ನು ನಾವು ಸೆಟ್ ಮಾಡ್ಕೋಬೇಕಾಗುತ್ತೆ ಓವರ್ ನೈಟ್ ಫ್ರಿಜ್ಜಲ್ಲಿ. ನಾನು ಫಸ್ಟು ಕಟ್ ಮಾಡಿ ಮೇಲೆ ಪೋರ್ಷನ್ ಏನು ತೆಗ್ದಿದ್ನಲ್ಲ ಮ್ಯಾಂಗೋದು, ಅದನ್ನು ಮೇಲೆ ಲಿಡ್ ಕ್ಲೋಸ್ ಮಾಡ್ಕೊಂಬಿಡೋಣ ಕ್ಯಾಪ್ ಥರ. ಈ ಥರ ಕ್ಲೋಸ್ ಮಾಡಿಕೊಂಡು ಓವರ್ ನೈಟ್ ಫ್ರಿಜ್ಜಲ್ಲಿ ಬಿಟ್ಬಿಡೋಣ. ಓವರ್ ನೈಟ್ ಆಗಿಲ್ಲ ಅಂದರೂ ಒಂದು 6 ಅವರ್ ಆದರೂ ಬೇಕು ಇದು ಸೆಟ್ ಆಗೋಕ್ಕೆ. ಇವಾಗ ಇದನ್ನು ಎತ್ಕೊಂಡು ನಾವು ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ಬೇಕು. ಇಷ್ಟೇ ನೋಡಿ, ಇದಕ್ಕಿಂತ ಜಾಸ್ತಿ ಏನು ಕೆಲಸ ಇಲ್ಲ, ಮುಗೀತು, ಇಷ್ಟೇ ಇರೋದು ಇದ್ರದ್ದು. ಇನ್ನು ನೆಕ್ಸ್ಟ್ ನಾವು ನಾಳೆಗೆ ತಿನ್ನೋಕ್ಕಿದು ಮ್ಯಾಂಗೋ ರೆಡಿ ಆಗುತ್ತೆ. ಬನ್ನಿ ಇವಾಗ ಫ್ರಿಜ್ಜಲ್ಲಿ ಸೆಟ್ ಮಾಡಿ ಇಟ್ಕೊಂಡಿದ್ದಾಯಿತು. ಎಷ್ಟು ನೋಡಿ, ಇವಾಗ ಫ್ರಿಜ್ಜಿಂದ ತೆಗೆದಿದ್ದೀನಿ ನಾನು. ಈ ಥರ ಗ್ಲಾಸ್ ಬಳಸ್ಕೊಂಡಿದ್ದೆ ಅಂತ ಹೇಳಿಲ್ವ, ಚಿಕ್ಕ ಚಿಕ್ಕ ಗ್ಲಾಸ್ ಇತ್ತು ಅಂತ ಬಳಸ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಅದ್ರ ಮೇಲೆ ಇಟ್ಕೊಂಡಿದ್ದೆ. ಇವಾಗ ಇದ್ರದ್ದು ನೆಕ್ಸ್ಟ್ ಪ್ರೊಸೆಸ್ ಕಡೆ ಹೋಗೋಣ. ಇವಾಗ ಈ ಮ್ಯಾಂಗೋನ ನಾವು ಪೀಲ್ ಮಾಡಬೇಕಾಗುತ್ತೆ. ನೋಡಿ ಈ ಥರ ಪೀಲ್ ಮಾಡಬೇಕಾಗುತ್ತೆ. ತುಂಬ ಅಂದರೆ ತುಂಬ ತಣ್ಣಗಿರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಪೀಲ್ ಮಾಡೋದಂತ ತುಂಬಾ ಕಷ್ಟ ಆಗುತ್ತೆ, ಹಿಡಿಯೋಕ್ಕೆ ಆಗಲ್ಲ ಮ್ಯಾಂಗೋನ. ಯಾಕಂದರೆ ಐಸ್ ಕ್ಯೂಬ್ ಹಿಡ್ದಂಗೆ ಆಗುತ್ತೆ ನಾವು ಕೈಯಲ್ಲಿ, ಪೀಲ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ ಈ ಥರ ಎಲ್ಲ ಮ್ಯಾಂಗೋನು ಫುಲ್ಲು ನೋಡಿ, ಮೇಲೆಯಿಂದ ಫುಲ್ಲು ಸಿಪ್ಪೆ ತೆಗೆದಿದ್ದೀನಿ, ಒಳಗಡೆಯಿಂದ ಯಾವ ಥರ ಕಾಣಿಸ್ತಾ ಇದೆ. ಇದ್ರ ಕೆಲಸ ಇಷ್ಟೇ ಫ್ರೆಂಡ್ಸ್. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನಿಮಗೆ ಯಾವ ಶೇಪಲ್ಲಿ ಹೆಂಗೆ ಬೇಕೋ ನೀವು ಕಟ್ ಮಾಡ್ಕೋಬೋದು. ನಾನು ರೌಂಡ್ ಶೇಪಲ್ಲಿ ಸ್ಲೈಸ್ ಥರ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಇದೇ ಥರ ಎಲ್ಲ ಮ್ಯಾಂಗೋನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಫಿಲ್ಲಿಂಗ್ ಯಾವ ಥರ ಇದೆ ಫ್ರೆಂಡ್ಸ್, ನೋಡಿ ಪರ್ಫೆಕ್ಟಾಗಿ ಆಗಿದೆಯಲ್ವ, ನೋಡಿ ಎಷ್ಟು ಚೆನ್ನಾಗಿ ಫಿಲ್ ಆಗಿದೆ. ಆಮೇಲೆ ಅದು ಟೆಕ್ಸ್ಚರ್ ಕೂಡ ತಿನ್ನೋಕ್ಕೆ ಕ್ರೀಮಿ ಆಗಿರೋದು, ಹುಳಿ ಹುಳಿ ಸ್ವೀಟ್ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೀವು ಕೂಡ. ನೋಡಿ ಇವಾಗ ಪ್ಲೇಟ್ಗೆ ಹಾಕ್ಕೊಂಡು ನಾನು ಗಾರ್ನಿಷಿಂಗ್ಗೆ ಅಂತ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಎತ್ತಿಟ್ಕೊಂಡಿದ್ನಲ್ಲ, ಚಾಪ್ಡ್ ಡ್ರೈ ಫ್ರೂಟ್ಸ್ನ, ಅದನ್ನು ಮೇಲೆಯಿಂದ ಗಾರ್ನಿಷ್ ಮಾಡ್ತಾಯಿದ್ದೀನಿ. ಈಗ ಚಿಲ್ಡಾಗಿರುವಂಥ ಮ್ಯಾಂಗೋ ಕುಲ್ಫಿ ತಿನ್ನೋಕ್ಕೆ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ. ಆಮೇಲೆ ಈ ಮ್ಯಾಂಗೋ ಕುಲ್ಫಿನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.